NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಬೇಲೂರು ತಾಲೂಕಿನಲ್ಲಿ ಕಾಡಾನೆ ದಾಳಿಯಿಂದ ಮಹಿಳೆ ಸಾವನ್ನಪ್ಪಿದ ಹಿನ್ನೆಲೆ ತಕ್ಷಣ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿ ಪ್ರದೇಶದಲ್ಲಿ ಆನೆ ಕಾರ್ಯಪಡೆಯ ಕಚೇರಿ ಸ್ಥಾಪನೆ, ಆನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ಮತ್ತು ತೋಟದ ಕಾರ್ಮಿಕರಿಗೆ ಜಾಗೃತಿ ಮೂಡಿಸಲು ಸೂಚನೆ ನೀಡಿದ್ದರು. ಆನೆ ಕಾರ್ಯಪಡೆ ಸಿಬ್ಬಂದಿಗೆ ಅಗತ್ಯ ಸೌಲಭ್ಯಗಳೊಂದಿಗೆ 2 ಥರ್ಮಲ್ ಕ್ಯಾಮೆರಾ ಸಹಿತ ಡ್ರೋನ್ ವ್ಯವಸ್ಥೆ, ಹೆಚ್ಚುವರಿ ವಾಹನಗಳು ಮತ್ತು ತುರ್ತು ಸ್ಪಂದನೆಗೆ ಸಿಬ್ಬಂದಿ ನಿಯೋಜನೆ ಸೇರಿದಂತೆ ಕಾಡಾನೆ ಸಮಸ್ಯೆ ನಿಯಂತ್ರಣಕ್ಕೆ ಸಮಗ್ರ ಕ್ರಮ ಕೈಗೊಳ್ಳಲಾಗುತ್ತಿದೆ. ಶ್ರೀ ಈಶ್ವರ್ ಖಂಡ್ರೆ, ಅರಣ್ಯ ಮತ್ತು ಪರಿಸರ ಸಚಿವರು. ಬೇಲೂರಿನಲ್ಲಿ ನಿನ್ನೆ ಮತ್ತೆ ಒಂದು ಆನೆ ತುಳಿತಕ್ಕೆ ಒಬ್ಬ ಮಹಿಳೆ ಬಲಿಯಾಗಿದ್ದಂಥದ್ದು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿಯಾಗಿದೆ. ಇವತ್ತು ನಾನು ಸುಮಾರು ಸಲ 5 ಸಲ ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೇನೆ. ಅನೇಕ ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ. ಸಂತ್ರಸ್ತರ ಮನೆಗೆ ಭೇಟಿ ಕೊಟ್ಟಿದ್ದೇನೆ. ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಮತ್ತೆ ಆನೆ ದಾಳಿ ತಡಿಲಿಕ್ಕೆ ಅನೇಕ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಇಷ್ಟೆಲ್ಲ ಆದರೂ ಇವತ್ತು ಮಾನವ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ನೋವಿನ ಒಂದು ಸಂಗತಿ ಆಗಿದೆ. ನಾಳೆಯಿಂದಲೇ ಎಲ್ಲಿ ಆನೆಗಳಿದಾವೆ ಬಿಕ್ಕೋಡದಲ್ಲಿ ಅಲ್ಲಿನೇ ಒಂದು ನಮ್ಮ ಕಚೇರಿಯನ್ನು ಪ್ರಾರಂಭ ಮಾಡಿ ಕ್ಯಾಂಪ್ ಆಫೀಸ್ ಮಾಡಿ ಅಲ್ಲಿ DCF ಹಂತದ ಒಬ್ಬ ಹಿರಿಯ ಅಧಿಕಾರಿ ಮತ್ತು ಅವರಿಗೆ ಅವಶ್ಯಕತೆ ಇರುವಂತಹ ನಮ್ಮ RFOಗಳಿರ್ಬೋದು, DRFOಗಳಿರ್ಬೋದು, ಆನೆ ಕಾರ್ಯಪಡೆಯಲ್ಲಿ ಯಾರ್ಯಾರು ಸೇವೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಅಲ್ಲೇ ಕ್ಯಾಂಪ್ ಮಾಡಿ ಹಗಲು ರಾತ್ರಿ ಇವತ್ತು 24 ತಾಸು ನಿಗಾ ವಹಿಸಿ ಅವರಿಗೆ ಅವಶ್ಯಕತೆ ಇರುವಂತಹ ಪ್ರೊಟೆಕ್ಟಿವ್ ಗಿಯರ್ ಇರ್ಬೋದು, ಮತ್ತೆ ಅವರಿಗೆ ಎಲ್ಲಾ ರೀತಿಯ ಜೀಪ್ಗಳಿರ್ಬೋದು, ಸಲಕರಣೆಗಳಿರ್ಬೋದು, ಅವೆಲ್ಲ ಕೊಡ್ಲಿಕ್ಕೆ ಹೇಳಿದ್ದೇನೆ. ಎಲ್ಲೆಲ್ಲಿ ಸಿಗ್ನಲ್ ಬರೋದಿಲ್ಲ ಅಲ್ಲಿ ವಾಕಿ ಟಾಕಿ ತೆಗೆದುಕೊಳ್ಬೇಕು ಅನ್ನೋಂತ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತೆ ಡ್ರೋನ್ ಕ್ಯಾಮರಾಸ್, ಥರ್ಮಲ್ ಕ್ಯಾಮರಾಸ್, ರಾತ್ರಿ ಹೊತ್ತಿನಲ್ಲಿ ಸಹಿತ ಆನೆಗಳ ಚಲನವಲನಗಳ ಬಗ್ಗೆ ನಿಗಾ ಇಕ್ಕಲಿಕ್ಕೆ ಥರ್ಮಲ್ ಕ್ಯಾಮರಾ ಕೂಡಲೇ ಅಲ್ಲಿ ಕೆನಡಾದಲ್ಲಿ ಇದ್ದಂಥದ್ದು ಶಿಫ್ಟ್ ಮಾಡಿ ಇನ್ನೂ 2 ಥರ್ಮಲ್ ಕ್ಯಾಮರಾ ಇವತ್ತು ಬೈ ಮಾಡಬೇಕು ಅನ್ನೋಂಥದ್ದಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಕೂಡಲೇ ಇವತ್ತಿನಿಂದಲೇ ಅಲ್ಲೇನೊಂದು 2-3 ಆನೆಗಳು ಇವರು ಪುಂಡಾನೆ ಅಂತೇಳಿ ಗುರುತಿಸಿದ್ದಾರೆ ನಮ್ಮ ಅಧಿಕಾರಿಗಳು. ಆನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಬೇಕಾಗುವಂತ ಎಲ್ಲಾ ವ್ಯವಸ್ಥೆ ಸಿದ್ಧತೆ ಏನಿದೆ, ಕುಮ್ಕಿ ಆನೆಗಳು ಬೇಕು, ಆ ಕುಮ್ಕಿ ಆನೆಗಳು ಬೇರೆ ಕಡೆಯಿಂದ ಇವತ್ತು ಬರ್ತಾ ಇದ್ದಾವೆ. ಮತ್ತೆ ಅಲ್ಲಿ ವೆಟರ್ನರಿಯನ್ ಇರ್ಬೋದು, ಇನ್ನಿತರ ಅಧಿಕಾರಿಗಳು ಇದಕ್ಕೆ ಬಹಳಷ್ಟು ಸಿದ್ಧತೆಗಳು ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಈಗಾಗಲೇ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ನಿಂದ ಆದೇಶವನ್ನು ನಾನು ಕೊಡ್ಲಿಕ್ಕೆ ಹಚ್ಚಿದ್ದೇನೆ. ಮತ್ತೆ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಮತ್ತೆ ಆದಷ್ಟು ಬೇಗ ಈ ಪುಂಡಾನೆಗಳನ್ನು ಸೆರೆ ಹಿಡಿದು ಇವತ್ತು ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.